ಪೊಲೀಸರು ಎಷ್ಟೇ ಅಲರ್ಟ್ ಆಗಿದ್ರು ರಾಜ್ಯದ ಹಲವು ಕಡೆಗಳಲ್ಲಿ ಖದೀಮರು ಕಿಡಿಗೇಡಿಗಳು ತಮ್ಮ ಕೈಚಳಕವನ್ನು ಆಗಾಗ ತೋರಿಸ್ತಾನೆ ಇರ್ತಾರೆ. ಇವತ್ತು ಕೂಡ ಅಂತಹದ್ದೇ ಒಂದಿಷ್ಟು ಘಟನೆಗಳು ನಡೆದಿದ್ದಾವೆ. ಹೌದು, ಹಾಗಾದರೆ ಇವತ್ತು ಅಪರಾಧ ಲೋಕದಲ್ಲಾದಂತಹ ಬೆಳವಣಿಗೆಗಳೇನು? ಬನ್ನಿ ನೋಡ್ಕೊಂಡು ಬರೋಣ. ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ, 15 ಬಾರಿ ರಾಡ್ನಿಂದ ಮನಬಂದಂತೆ ಹಲ್ಲೆ. ಕಾರ್ ಪಾರ್ಕಿಂಗ್ ಮಾಡೋ ವಿಷಯಕ್ಕೆ 15 ಬಾರಿ ರಾಡ್ನಿಂದ ಮನಬಂದಂತೆ ಹಲ್ಲೆ ಮಾಡಲಾಗಿದೆ. ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚನ್ನಸಂದ್ರದಲ್ಲಿ ಘಟನೆ ನಡೆದಿದ್ದು, ರತ್ನಕುಮಾರ್ ಎಂಬಾತನ ಮೇಲೆ ದುಷ್ಕರ್ಮಿಗಳು ಮೃಗೀಯ ರೀತಿಯಲ್ಲಿ ಹಲ್ಲೆ ನಡೆಸಿದ್ದಾರೆ. ಜೂನ್ 2ರಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ವಿಜಯರೆಡ್ಡಿ ಹಾಗೂ ಅಪರಿಚಿತರು ಹಲ್ಲೆ ನಡೆಸಿರುವುದಾಗಿ ಗಾಯಾಳು ರತ್ನಕುಮಾರ್ ದೂರನ ಕೊಟ್ಟಿದ್ದಾರೆ. 3G ಕಿನ್ಸನ್ ಹೋಮ್ಸ್ ವಿಲ್ಲಾದಲ್ಲಿ ರತ್ನಕುಮಾರ್ ವಾಸವಾಗಿದ್ರು, ಮತ್ತೊಂದು ವಿಲ್ಲಾದಲ್ಲಿ ವಿಜಯರೆಡ್ಡಿ ವಾಸವಾಗಿದ್ರು. ಕಾರ್ ಪಾರ್ಕಿಂಗ್ ವಿಚಾರದಲ್ಲಿ ರತ್ನಕುಮಾರ್ ಹಾಗೂ ವಿಜಯರೆಡ್ಡಿ ನಡುವೆ ಗಲಾಟೆಯಾಗಿತ್ತು. ನಂತರ ವಿಜಯರೆಡ್ಡಿ ತನ್ನ 15 ಜನ ಗ್ಯಾಂಗ್ ಅನ್ನ ಕರೆದುಕೊಂಡು ಬಂದು ರತ್ನಕುಮಾರ್ ಮೇಲೆ ರಾಡ್ನಿಂದ ಹಲ್ಲೆ ನಡೆಸಿರುವ ಆರೋಪ ಕೇಳಿ ಬಂದಿದೆ. ಮಾನವೀಯತೆಯನ್ನ ಮರೆತು ಕಣ್ಣು, ಮೂಗು, ಹೊಟ್ಟೆಗೆ ರಕ್ತ ಬರುವಂತೆ ಗ್ಯಾಂಗ್ ಹಲ್ಲೆ ನಡೆಸಿದೆ. ಸದ್ಯ ಹಲ್ಲೆ ನಡೆಸಿರುವ ಆರೋಪಿಗಳ ವಿರುದ್ಧ ದೂರು ದಾಖಲಿಸಿಕೊಂಡಿರುವ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಕೈಗೆತ್ತಿಕೊಂಡಿದ್ದಾರೆ. I was having my lunch. All of a sudden, Vijay Reddy and 15 gundas broke into my dining space through the French window and started dragging me onto the road, giving me punches all over my body, hitting with rods. Vijay Reddy started punching me all over my body. I should not park my car in front of my house and I have to shift the car. ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ವಂಚನೆ, ವೃದ್ಧ ದಂಪತಿಗಳಿಂದ ಕೋಟಿ ಸುಲಿಗೆ, ಇಬ್ಬರು ಸೈಬರ್ ವಂಚಕರು ಅರೆಸ್ಟ್. ವೃದ್ಧ ದಂಪತಿಗಳನ್ನ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಕೋಟಿ ಸುಲಿಗೆ ಮಾಡಿದ ಇಬ್ಬರು ಸೈಬರ್ ವಂಚಕರು ಅಂಧರಾಗಿದ್ದಾರೆ. ವೃದ್ಧ ದಂಪತಿಗಳಿಂದ 4.79 ಕೋಟಿ ರೂಪಾಯಿ ಸುಲಿಗೆ ಮಾಡಿದ ಈಶ್ವರ್ ಸಿಂಗ್ ಹಾಗೂ ನಾರಾಯಣ್ ಸಿಂಗ್ ಚೌಧರಿ ಎಂಬುವರನ್ನ ಆಗ್ನೇಯ ವಿಭಾಗದ ಸೆನ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೈಜೀರಿಯಾದಲ್ಲಿ ಇಂಜಿನಿಯರಿಂಗ್ ಕೆಲಸ ಮಾಡಿ ನಿವೃತ್ತಿ ಹೊಂದಿದ ಮಂಜುನಾಥ್ ದಂಪತಿಗೆ ಕ್ರೆಡಿಟ್ ಕಾರ್ಡ್ ಓವರ್ ಡ್ಯೂ ಆಗಿದೆ ಅಂತ ಹೇಳಿ ಆರೋಪಿಗಳು ಕರೆ ಮಾಡಿದ್ರು. ನಿಮ್ಮ ಅಕೌಂಟ್ ನಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ, ಇಡಿ ಸಿಬಿಐ ಕೇಸ್ ದಾಖಲಾಗಿದ್ದು ನಿಮ್ಮನ್ನ ತಿಹಾರ್ ಜೈಲಿಗೆ ಹಾಕ್ತೀವಿ ಅಂತ ಹೇಳಿ ವಂಚಕರು ಬೆದರಿಕೆ ಹಾಕಿದ್ರು. ಹೀಗೆ ವೃದ್ಧ ದಂಪತಿಗಳನ್ನು ಬೆದರಿಸಿ ಸೈಬರ್ ವಂಚಕರು ಹಂತವಾಗಿ 4.79 ಕೋಟಿ ರೂಪಾಯಿ ಹಣ ವರ್ಗಾವಣೆ ಮಾಡಿಸಿಕೊಂಡಿದ್ರು. ಈಶ್ವರ್ ಸಿಂಗ್ ಅಕೌಂಟ್ಗೆ 10 ಲಕ್ಷ, ನಾರಾಯಣ್ ಸಿಂಗ್ ಅಕೌಂಟ್ಗೆ 1.8 ಕೋಟಿ ಹಣ ವರ್ಗಾವಣೆ ಆಗಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಓಲ್ಡ್ ಕಪಲ್ಸ್ ಇರ್ತಾರೆ, ಮಂಜುನಾಥ್ ಅನ್ಕೊಂಡು ಅವರು ಅವ್ರ ವೈಫ್ಗೆ ಹೆದರ್ಕೊಂಡು 4.79 lakh rupees ಅಷ್ಟು ಅವರು ಫ್ರಾಡ್ಸ್ಟರ್ಸ್ಗೆ ಡಿಜಿಟಲ್ ಅರೆಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ. ರೆಸ್ಕ್ಯೂ ಮಾಡಿ ನಂತರದಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡು ಇಲ್ಲಿವರೆಗೆ ತನಿಖೆ ಮಾಡೋದಲ್ಲಿ ನಮಗೆ ಒಂದು ಅಕೌಂಟ್ಗೆ 10 lakh rupees ಹೋಗಿರುತ್ತೆ, ಇನ್ನೊಂದು ಅಕೌಂಟ್ಗೆ 1.80 lakh rupees ಹೋಗಿರುತ್ತೆ. ಅವ್ರನ್ನ ವಿಚಾರಣೆ ಮಾಡಿ ಅವ್ರಿಬ್ರಿಗೂ ಆಲ್ರೆಡಿ ದಸ್ತಗಿರಿ ಮಾಡಿದೀವಿ, LOC ಹಾಕೊಂಡಿವಿ, ಅರೆಸ್ಟ್ ಮಾಡಿರ್ತೀವಿ. ಈಗ ಇನ್ನೂ ತನಿಖೆ ಮುಂದುವರೆದಿದೆ. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮಗು ಬಲಿ, ಆಟವಾಡ್ತಿದ್ದಾಗ ಕರೆಂಟ್ ಶಾಕ್, ಬಾಲಕಿ ಸಾವು. ಹೀಗೆ ಫೋಟೋದಲ್ಲಿ ಕಾಣ್ತಾ ಇರುವ ಬಾಲಕಿಯ ಹೆಸರು ತನಿಷ್ಕಾ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ನಾರಾಯಣಘಟ್ಟ ನಿವಾಸಿಗಳಾದ ಸಂಪಂಗಿ ಮತ್ತು ಮಂಜುಳಾ ದಂಪತಿಯ ಹಿರಿಯ ಮಗಳು. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಬಲಿಯಾದ ನಥದೃಷ್ಟೆ. ಇವತ್ತು ಶಾಲೆಗೆ ರಜೆ ಇಲ್ಲದಿದ್ರೆ ಸಾಯ್ತಿರ್ಲಿಲ್ಲ, ಆದ್ರೆ ರಜೆ ಇದ್ದಿದ್ರಿಂದ ಮನೆಯ ಬಳಿ ಆಟವಾಡ್ಕೊಂಡಿದ್ಲು. ಆಟವಾಡುವ ವೇಳೆ ಬಾಲು ಯಮನಂತೆ ಕಾದು ಕುಳಿತಿದ್ದ ವಿದ್ಯುತ್ ಕಂಬದ ಬಳಿ ಹೋಗಿದೆ. ಏನೂ ಅರಿಯದ ಪುಟ್ಟ ಕಂದಮ್ಮ ಬಾಲನ್ನು ತೆಗೆದುಕೊಳ್ಳುವ ಧಾವಂತದಲ್ಲಿ ವಿದ್ಯುತ್ ಕಂಬವನ್ನ ಸ್ಪರ್ಶಿಸ್ತಾಳೆ. ಅಷ್ಟೇ, ಸ್ಥಳದಲ್ಲಿಯೇ ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾಳೆ. KB ಅವರಿಗೆ ನಾನೇ ಖುದ್ದಾಗಿ 2-3 ಸರಿ ನಾನೇ ಅವರನ್ನ ಭೇಟಿಯಾಗಿ ಮನವರಿಕೆ ಮಾಡ್ಕೊಟ್ಟಿದ್ದೀನಿ. ಟ್ರಾನ್ಸ್ಫರ್ ಮಾತ್ರ ಎಲ್ಲಾನು ವೈರ್ಗಳೆಲ್ಲ ಕೆಳಗಡೆ ಹಾರಾಡ್ತಾ ಇದೆ. ತಗೊಳ್ಳೋಕೋದ್ರೂ ಅವರು ನಾವು ದುಡ್ಡು ಕೊಟ್ರೇನೆ ಅವರು ನಮ್ಗೆ ಅಲ್ಲಿ ಕೆಲಸ ಆಗೋದು. ತಿಂಗಳಿಗೊಂದ್ಸಾರಿ ಆದ್ರೂ ಬಂದು ಗ್ರಾಮದಲ್ಲಿ ಅವರು ವಿಸಿಟ್ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಸ್ಕೂಲ್ ಹತ್ರನೂ ಅದೇ ತರ ಇದೆ. ಮಕ್ಕಳಿಗೆಲ್ಲ ನಾವೇ ನೋಡಿ ಅದನ್ನೆಲ್ಲ ಸರಿಪಡಿ ಮಾಡಿಸ್ಕೊಂಡು ಹೋಗ್ತಾ ಇದೀವಿ. ಯಾವ ಊರಲ್ಲಿ ಈ ತರ ದುರ್ಘಟನೆ ಆಗದಿರಂತೆ ಅವರು ನೋಡ್ಕೊಂಡ್ರೆ ಎಲ್ಲಾ ತಂದೆ ತಾಯಿಗಳಿಗೂ ಅದು ಒಳ್ಳೇದಾಗುತ್ತೆ. ಒಂದು ಕಡೆ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆಯಾಗಿ ಹಿಗ್ಗಾಮುಗ್ಗಾ ಥಳಿಸಿದ್ರೆ, ಮತ್ತೊಂದು ಕಡೆ ಸೈಬರ್ ವಂಚಕರ ಹಾವಳಿ ಮತ್ತೆ ತಲೆ ಎತ್ತಿದೆ. ವೃದ್ಧ ದಂಪತಿಗೆ ವಂಚಿಸಿದ ಸೈಬರ್ ಖದೀಮರು ಈಗ ಕಂಬಿ ಎಣಿಸ್ತಿದ್ದಾರೆ. ಮಗದೊಂದು ಕಡೆ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಮಗು ಬಲಿಯಾಗಿದೆ. ಇನ್ನಾದ್ರೂ ಬೆಸ್ಕಾಂ ಸಿಬ್ಬಂದಿ ಎಚ್ಚೆತ್ತುಕೊಳ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.